ಹಾಗೆ ನನಗೆ ಎಸ್ ಐನ ಮೀಟ್ ಮಾಡಬೇಕು ಸರ್ ಅಂತ ಅಂದ್ಬಿಟ್ಟು ಮಹಾದೇವ ಅವ್ರಿಗೆ ಅವರೇ ನನಗೆ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದು ಪೊಲೀಸ್ ಸ್ಟೇಷನಿಂದ. ಎಸ್ ಐನ ನನಗೆ ಮೀಟ್ ಮಾಡೋಕ್ಕೆ ಬಿಟ್ಟೇ ಇಲ್ಲ. ನಮ್ಮ ಹಾಜರು ಇನ್ಸ್ಪೆಕ್ಟ್ರನ್ನ ಮೀಟ್ ಮಾಡೋಕ್ಕೆ ಬಿಟ್ಟೇ ಇಲ್ಲ ಅವ್ರು. ನಮ್ಮ ಹಾಜರು ಮಾಡಿದಾಗ ಅಷ್ಟೇ ಅವ್ರನ್ನ ನಾನು ಮೀಟ್ ಮಾಡಿರೋದು. ಆವಾಗ ಬಾ ಇವಾಗ ಬಾ ಅವರಿಲ್ಲ ಹಂಗೆ ಸುಮ್ಮನೆ ಕರ್ಸೋದು ವಾಪಸ್ ಕಳಿಸೋದು ಈ ಥರನೇ ನನಗೆ ಅವರು ತುಂಬ ಈ ಥರ ತೊಂದರೆ ಕೊಟ್ಟಿದ್ದಾರೆ. ಸರಿ ಆಯಿತು ಅಂತ ಇನ್ನೊಂದು ಸಲ ನಾನು ಅಫಿಡವಿಟ್ ಮಾಡಿರೋ ಕಾಪಿನ ಏನೋ ಕೊಡೋಕೆ ಹೋಗಿರ್ತೀನಿ, ಒಂದು ರೆಂಟಲ್ ಅಗ್ರಿಮೆಂಟು. ಅವಾಗ ಹೇಳ್ತಾರೆ ಅಲ್ಲ ಇದು ಸ್ಟೇ ಇದು 100% ನಿಮ್ಮ ಕೇಸು ಸ್ಟೇ ಆಗಿ ಕ್ವ್ಯಾಶ್ ಆಗೇ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲ ಸರ್ ಇದನ್ನು ಮೊದಲೇ ಹೇಳಿದರೆ ನಾನು ಮೊದಲೇ ಕಂಪ್ಲೇಂಟೇ ತೊಗೋಬಾರ್ದಾಗಿತ್ತಲ್ಲ, ನೀವು ಏನಕ್ಕೆ ಈ ಥರ ಹೇಳ್ತಾ ಇದ್ದೀರಾ ಅಂದರೆ ಅಯ್ಯೋ ನೀನು ಎಷ್ಟು ಹಾರಾಡಿದ್ರು ಅಷ್ಟೇ 100% ಸ್ಟೇ ಕೊಟ್ಟೇ ಕೊಡ್ತಾರೆ ಇದಕ್ಕೆ ಅಂತ ಹೇಳಿದ್ರು. ಅವತ್ತೇ ಪೊಲೀಸ್ ಸ್ಟೇಷನ್ಗೆ ಹೋಗೋದು ನಾನು ಬಿಟ್ಟೆ. ಆಮೇಲೆ ನನಗೆ ಇಲ್ಲಿ ಕ್ವಾಶ್ಕ್ ಅಂತ ಹೋದಾಗ ಸುಮ್ಮನೆ ಹಂಗೆ ಕಂಪ್ಲೇಂಟ್ ಕಾಪಿನ ನಾನು ಅವತ್ತು ನೋಡ್ತಾ ಇದ್ದೆ ಕೂತ್ಕೊಂಡು ಜಡ್ಜ್ ಹತ್ರ ನೋಡಿದಾಗ ಇದೇನು ಇದು ಪ್ರೈಮಾ ಫೇಸಿ ಬರೀ 29ನೇ ತಾರೀಕು ನಡೆದಕ್ಕೆ ಈ ಹುಡುಗಿ ಈಗ ಕಂಪ್ಲೇಂಟ್ ಕೊಟ್ಟಿತ್ತಿದೆ. ಇವ್ರುಗಳು ಕಂಪ್ಲೇಂಟ್ ಕಾಪಿನ ವೀಕ್ ಮಾಡಿದ್ದಕ್ಕೆ ತಾನೇ ಅಲ್ಲಿ ಇವತ್ತು ಕ್ವಾಶ್ಗೆ ಹೋಗಿದ್ದು. ಏನಕ್ಕೆ ಮೋಸ ಮಾಡಬೇಕಿತ್ತು ಪೊಲೀಸವರು? ಹಾಗಾಗಿ ನಾನು ನಿಮ್ಮೆಲ್ಲರ ಹತ್ರನೂ ಕೇಳ್ಕೊಳ್ಳೋದಿಷ್ಟೇ, ಪೊಲೀಸ್ ಅವರಿಂದ ನಿಜವಾಗ್ಲೂ ನನಗೆ ಅನ್ಯಾಯ, ಮಹಾದೇವ ಮತ್ತು ಅವ್ರಿಗೆ ಸಂಬಂಧಪಟ್ಟವರಿಂದ ನನಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ನಿಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಗೆ ಒಂದು ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ನನಗೆ ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊತೀನಿ. ಗೊತ್ತಿಲ್ಲ ಸರ್, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಸರ್. ಈ ಥರನೇ ಮೋಸ ಮಾಡಿದ್ದಾರೆ ಅಂದರೆ ನಾವೇನು ಕಂಪ್ಲೇಂಟ್ ಕೊಡ್ತೀವೋ ಅದ್ರ ಪ್ರಕಾರಕ್ಕೆ ನೋಡ್ಕೊಬೇಕಾದ್ರೆ ಪೊಲೀಸವ್ರ ಕೆಲಸ ಅದು. ಅವ್ರು ಬೇರೆ ಥರ ಬರ್ಸಿ ಅವ್ರಿಗೆ ಇಷ್ಟ ಬಂದಂಗೆ ಬರ್ಸ್ಬಿಟ್ಟು ಮತ್ತೆ ಒಂದು FIR ಮಾಡೋದಕ್ಕೆ ಅವ್ರಿಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ ಅಂತ ಹೇಳ್ತೀನಿ ಸರ್ ನಾನು. ನಾವು ಮಹಿಳಾ ಸಂಘದವರು. ಮೇಡಮ್ ಇವಾಗ ಒಂದ್ಸಲ ಮಡೆನೂರು ಮನೋರು ಜೈಲಿಗೆ ಹೋಗಿ ಬಂದಿದ್ದಾರೆ. ಸೊ ನಿಮಗೆ ಅದರಿಂದ ಅಂದರೆ ಅವ್ರಿಗೆ ಕಂಪ್ಲೀಟ್ ಆಗಿ ಶಿಕ್ಷೆ ಆಗಬೇಕು ಅಂತ ಉದ್ದೇಶನ ಅಥವಾ ಏನು ಆ ಉದ್ದೇಶ ಏನು? ಶಿಕ್ಷೆ ಆಗಲೇಬೇಕು ಅಂತ ಮೇಡಮ್ ನಾನು ಕಾನೂನು ಮೊರೆ ಹೋಗಿದ್ದು. ಬಿಕಾಸ್ ಅವರೇ ಸೆಟ್ಲ್ಮೆಂಟ್ಗೆ ಅಂತಲೇ ಬಂದಿದ್ರಲ್ವ, ನಾನು ಸೆಟ್ಲ್ಮೆಂಟ್ ಯಾಕೆ ತೊಗೊಂಡಿಲ್ಲ? ನನಗೆ ಮಾಡಿರೋ ದೌರ್ಜನ್ಯ ಇಂಚಿಂಚು ಕೊಟ್ಟಿರೋ ತೊಂದರೆ ನಾನು ಬರೀ ಅಂತ ಅಷ್ಟೇ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ನು ಕೊಟ್ಟಿರೋ ಒಂದಷ್ಟು ನರಕ ಯತ್ನೆಗಳು, ಮಾಡ್ಕೊಂಡಿರೋ ಖಾಸಗಿ ವಿಡಿಯೋಗಳು, ಅದರಿಂದ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದು ಅದೆಲ್ಲ ಇದೆ. ಅದೆಲ್ಲ ಬಿಟ್ಟು ಅದನ್ನು ಮಾತ್ರ ಹೈಲೈಟ್ ಮಾಡ್ತಿದ್ದಾರೆ. ಅದು ಅವ್ನಿಗೆ ಶಿಕ್ಷೆ ಆಗಲೇಬೇಕು ಮೇಡಮ್. ಅಂಥ ವಿಕೃತ ಮನಸ್ಸಿರೋನಿಗೆ ಶಿಕ್ಷೆ ಆಗಲೇಬೇಕು ಅಂತಲೇ ನಾನು ಕಾನೂನು ಮೊರೆ ಹೋಗಿರೋದು.